ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಬೋಂಡಾಸ್ ಫಿಶ್ಶಿನ ಸುಕ್ಕ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ಒಂದು 6ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯನ್ನು ತಗೊಂಡಿದ್ದೇನೆ. ನಾನಿಲ್ಲಿ 1 kg ಬೋಂಡಾಸ್ ಫಿಶ್ಶಿಗೆ ಈ ಮಸಾಲವನ್ನು ರೆಡಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಒಂದು 2 ಚಮಚ ಅವಿಜ, ಅರ್ಧ ಚಮಚ ಜೀರಿಗೆ, ಒಂದು 8ರಿಂದ 10 ಕಾಳು ಮೆಂತ್ಯ ಕಾಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎಣ್ಣೆನೂ ಹಾಕದೆ ನಾನು ಡ್ರೈ ಆಗಿ ಹುರ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಅದಕ್ಕೇ ಒಂದು ಅರ್ಧ ಹೋಳು ತೆಂಗಿನಕಾಯನ್ನು ತಗೊಂಡು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದನ್ನೇನು ಭಾಳ ಹೊತ್ತೇನು ಈ ತೆಂಗಿನಕಾಯನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ. 1ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾನು ಆವಾಗಲೇ ಹುರಿದಿರುವಂಥ ಮಸಾಲವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಸಣ್ಣ ಪೀಸ್ ಹುಣಸೆಹಣ್ಣು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಭಾಳ ಹುಣಸೆಹಣ್ಣಾಗಲಿ ಭಾಳ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಇದನ್ನು ಸ್ಪೈಸಿಯಾಗಿ ಮಾಡೋದು ಬೇಡ ಫ್ರೆಂಡ್ಸ್. ಬೋಂಡಾಸ್ ಫಿಶ್ ಸ್ವಲ್ಪ ಸ್ವೀಟ್ನೆಸ್ ಇರುವುದರಿಂದ ಅಷ್ಟು ಸ್ಪೈಸಾಗಿ ಮಾಡಿಕೊಂಡ್ರೆ ಅದು ಒಂದು ರುಚಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಅಷ್ಟು ಸ್ಪೈಸಿಯಾಗಿ ನಾನಿಲ್ಲಿ ಮಾಡ್ಕೊಂಡಿಲ್ಲ. ಇಲ್ಲಿ ಒಂದು ಬಾಣಲೆಗೆ 2 ಚಮಚ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೇನೆ. ಒಂದು ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ನೀವು ಎಷ್ಟು ಈರುಳ್ಳಿ ಹಾಕ್ಕೊತೀರೋ ಅಷ್ಟು ರುಚಿಯಾಗಿರುತ್ತೆ ಬೋಂಡಾಸ್ ಫಿಶ್ನ ಸುಕ್ಕ. ಈಗ ಬೋಂಡಾಸ್ ಫಿಶನ್ನು ನಾನು ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಈಗ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಆದರೆ ಇಲ್ಲಿ ನಾನು ಯಾವುದೇ ರೀತಿಯಿಂದಲೂ ನೀರನ್ನು ಮಾತ್ರ ಸೇರಿಸ್ಕೊಂಡಿಲ್ಲ. ಯಾಕಂದರೆ ಮೀನಲ್ಲಿರುವ ನೀರೇ ಬಿಟ್ಕೊಳ್ಳೋದರಿಂದ ನಾನಿಲ್ಲಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡಿಲ್ಲ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಕೂಡ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ಬೋಂಡಾಸ್ ಫಿಶಸ್ ಬೇಯಬೇಕಂದ್ರೆ ಅರಿಶಿಣ ಹಾಕ್ಕೊಂಡ್ರೆ ಅದರ ಸ್ಮೆಲ್ ಬರೋದಿಲ್ಲ. ಅದಕ್ಕೋಸ್ಕರನೇ ನಾನು ಈಗಲೇ ಅರಿಶಿಣವನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ 5 ನಿಮಿಷದನ್ನು ಬೇಯಿಸ್ಕೊತೇನೆ ಫ್ರೆಂಡ್ಸ್. ಯಾಕಂದರೆ ಅದರಲ್ಲಿರೋ ನೀರು ಪೂರ ಬಿಟ್ಕೋಬೇಕು, ಅಲ್ಲಿವರೆಗೆ ನಾನು ಇದನ್ನು ಬೇಯಿಸ್ಕೊತೇನೆ. ಈಗ 5 ನಿಮಿಷ ಆದಮೇಲೆ ನಾನು ನಿಮಗೆ ಇದನ್ನು ತೆಗೆದು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ನಾನು ಎಕ್ಸ್ಟ್ರಾ ನೀರನ್ನೇನೂ ಸೇರಿಸ್ಕೊಂಡಿಲ್ಲ. ಇದು ಮೀನಲ್ಲಿರುವ ನೀರನ್ನೇ ಬಿಟ್ಕೊಂಡಿದೆ ಫ್ರೆಂಡ್ಸ್. ಈಗ ಇದೊಂದು ನೀರು ಒಂದು ಸ್ವಲ್ಪ ಕಡಿಮೆ ಆಗಲಿ, ಅಲ್ಲಿವರೆಗೆ ಮತ್ತೊಂದು ಸಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈ ಫಿಶ್ ನೀರನ್ನು ಬಿಟ್ಟು ತನ್ನ ನೀರನ್ನು ಹೀರ್ಕೊಳ್ಳೋವರೆಗೆ ಈ ಫಿಶನ್ನು ಬೇಯಿಸ್ಕೋಬೇಕು. ಈಗ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆದಂಗೆ ಅನ್ನಿಸ್ತಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹುರಿದು ಪುಡಿ ಮಾಡಿರುವಂಥ ಮೆಣಸಿನ್ಕಾಯಿ ಮಸಾಲವನ್ನು ಈಗ ಹಾಕ್ಕೊತಿದ್ದೇನೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀನಲ್ಲಿರುವ ನೀರು ಪೂರ ಡ್ರೈ ಆಗೋವರೆಗೆ ಕಾಯಬಾರ್ದು ಫ್ರೆಂಡ್ಸ್. ಅಷ್ಟರೊಳಗೆ ನಾವು ಈ ಮೆಣಸಿನ್ಕಾಯಿ ಮಸಾಲವನ್ನು ಸೇರಿಸ್ಕೋಬೇಕು. ಯಾಕಂದರೆ ಮೆಣಸಿನ್ಕಾಯಿ ಮಸಾಲ ಮೀನಿಗೆ ಹೀರ್ಕೊಂಡು ಚೆನ್ನಾಗಿ ಮೀನಿನ ಜೊತೆ ಬೇಯಲಿ ಅಂತ ನಾನು ಅದರಲ್ಲಿರುವ ನೀರಿನ ಅಂಶ ಇರುವಾಗಲೇ ಈ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ಉಪ್ಪನ್ನು ಹಾಕಬೇಕಾದ್ರೆ ಈಗಲೇ ಸೇರಿಸ್ಕೊರಿ, ಆಮೇಲೆ ಉಪ್ಪು ಹಾಕೋದು ಬೇಡ. ಯಾಕಂದರೆ ಮೀನಲ್ಲಿ ಉಪ್ಪು ಇರುವುದರಿಂದ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಈಗ ನಿಮಗೆ ತೋರಿಸಿದ್ದೇನೆ. ಮತ್ತು ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದೆ ಫ್ರೆಂಡ್ಸ್. ಮಸಾಲ ಮೀನಿನ ಜೊತೆ ಚೆನ್ನಾಗಿ ಸೇರಿಕೊಂಡಿದೆ. ಈಗ ನಾನು ಪೌಡ್ರು ಮಾಡಿರುವಂಥ ತೆಂಗಿನಕಾಯನ್ನು ಈಗ ಸೇರಿಸ್ಕೊತೇನೆ. ಇದೊಂದು ಸಲ ಮಿಕ್ಸಿ ಜಾರಲ್ಲಿ ಹಾಕಿ 1 ರೌಂಡು ತಿರುಗಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಈ ತೆಂಗಿನಕಾಯಿ ನೀರಿನ ಅಂಶ ಹೀರ್ಕೊಳ್ಳೋವರೆಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು 2 ಸೆಕೆಂಡ್ ಇಟ್ಟರೆ ಸಾಕು. ಭಾಳ ಹೊತ್ತೇನಿದನ್ನು ತೆಂಗಿನಕಾಯಿ ಹಾಕಿದ ಮೇಲೆ ಬೇಯಿಸೋದು ಬೇಡ ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ 1-2 ಸೆಕೆಂಡಷ್ಟು ನಾನು ಸಣ್ಣ ಉರಿಯಲ್ಲಿ ಒಂದು ಸಲ ಬಿಟ್ಟು ಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಷ್ಟು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಬೋಂಡಾಸ್ ಸುಕ್ಕ ಮಾಡಿದ್ದೇನೆ ಅಂತ. ಈಗ 1-2 ಸೆಕೆಂಡ್ ಆದಮೇಲೆ ನಾನು ನಿಮಗೆ ತೋರಿಸ್ತಿದ್ದೇನೆ. ಅದರಲ್ಲೆಲ್ಲ ನೀರನ್ನು ಹೀರ್ಕೊಂಡು ಎಲ್ಲ ಚೆನ್ನಾಗಿ ಮಸಾಲ ಮಿಕ್ಸ್ ಆಗಿದೆ. ಈಗ ನಮಗೆ ಬೇಕಾದಂಥ ಬೋಂಡಾಸ್ ಫಿಶ್ ಸುಕ್ಕ ರೆಡಿಯಾಗಿದೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇದನ್ನು ಬಾಯ್ಲ್ಡ್ ರೈಸ್ ಜೊತೆನೂ ತಿನ್ಬೋದು, ಸ್ಟಾರ್ಟರ್ ಆಗಿಯೂ ಇದನ್ನು ತಿನ್ಬೋದು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.